तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्य दुःख ज्वरदाहितानां माया पिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಒಂದೇ ನಿಮಿಷ ಮಹಾಭಾರತ ಪಾತ್ರ ಚಿತ್ರಣ ಅಲ್ವಾ ಒಂದು ಗೊತ್ತಿತ್ತು ಹಾಗೆ ಅಲ್ಲ ಮಹಾಭಾರತ ಕಾರೋಭಾರ ಇದರಲ್ಲಿ 2ನೇ ಪ್ರಸಾದ 1ನೇ ಭಾಗ ಯಾರೋ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿ ನಿನ್ನೆಯ ಪಾಠದಲ್ಲಿ ಭಾಗವತದ ನಿನ್ನೆಯ ಪಾಠದಲ್ಲಿ ಗೋಪಿಯರೆಲ್ಲ ಕೃಷ್ಣನಿಗೋಸ್ಕರ ವ್ಯಥೆಗೊಂಡಂತಹ ವಿಷಯಗಳನ್ನ ತುಂಬಾ ಸೊಗಸಾಗಿ ನಿರೂಪಣೆ ಮಾಡಿದ್ರು. ಆಮೇಲೆ ಕೃಷ್ಣ ಅಕ್ರೂರನ ಜೊತೆಯಲ್ಲಿ ತನ್ನ ಪರಿವಾರವನ್ನ ಸೇರಿಸಿಕೊಂಡು ಈಗ ಮಥುರಾ ಪಟ್ಟಣಕ್ಕೆ ಅಂತ ಪ್ರಯಾಣ ಮಾಡ್ಲಿಕ್ಕೂ ಪ್ರಾರಂಭ ಮಾಡಿದ್ದಾನೆ. ಆ ಪ್ರಯಾಣದ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಮುನಾ ನದಿಯಲ್ಲಿ ಸ್ನಾನಕ್ಕೋಸ್ಕರ ಅಂತ ಅಕ್ರೂರ ಇಳಿದಾಗ ಆ ಯಮುನಾ ನದಿಯಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನ ಇವನಿಗೆ ಅಕ್ರೂರನಿಗೆ ಆಗಿದೆ. ಅಲ್ಲಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ. ಹೀಗೆ ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ, ಕೃಷ್ಣ ನಮ್ಮನ್ನ ಈ ಸಂಸಾರದ ತೊಳಲಾಟಗಳಿಂದಾಗಿ ರಕ್ಷಿಸು ಅಂತ ಪರಮಾತ್ಮ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಇದೇ ಹೊತ್ತಿನಲ್ಲಿ ಪರಮಾತ್ಮ ಅವನಿಗೆ ರಥದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದಾನೆ. ಇಂತಹ ಆಶ್ಚರ್ಯಕರವಾದಂತಹ ವಿಷಯವನ್ನು ನೋಡಿ ನನ್ನ ಜೊತೆಯಲ್ಲಿ ಇದ್ದಂತಹ ಕೃಷ್ಣ ಸಾಮಾನ್ಯನಾದವನಲ್ಲ, ಇಡೀ ಜಗತ್ತನ್ನ ಸೃಷ್ಟಿಸಿದಂತಹ ಅಮೋಘ ಶಕ್ತಿ ನನ್ನ ಜೊತೆಯಲ್ಲಿ ನಿಂತಿದೆ ಅಂತ ಪದೇ ಪದೇ ಅವನಿಗೆ ಅನುಭವಕ್ಕೆ ಬರ್ತಾ ಇದೆ. ಅದರ ನಂತರದಲ್ಲಿ ಈಗ ಕರೆದುಕೊಂಡು ಹೊರಡ್ತಾ ಇದ್ದಾನೆ. ಅಲ್ಲಿ ದಶಾವತಾರಗಳಲ್ಲಿ ಪರಮಾತ್ಮ ಮಾಡಿದಂತಹ ಕಥೆಗಳನ್ನ ನಿರೂಪಣೆ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲವನ್ನೂ ಕೂಡ ಅಕ್ರೂರ ನೋಡ್ತಾ ಇರೋದು ಎಲ್ಲಿ ಅಂತಂದ್ರೆ ನೀರಿನ ಒಳಗಡೆಯಲ್ಲಿ, ನೀರಿನ ಹೊರಗಡೆಯಲ್ಲಿ ಅಲ್ಲ, ಯಮುನಾ ನದಿಯ ನೀರಿನ ಒಳಗಡೆಯಲ್ಲಿ ತೋರಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಕ್ಷಣದಲ್ಲಿ ಎಚ್ಚರವಾಗ್ತಾ ಇದೆ ಅಕ್ರೂರನಿಗೆ. ಯಾವುದೋ ಅದ್ಭುತವಾಗಿ ನಟನೆಯನ್ನು ಮಾಡುವಂತಹ ವ್ಯಕ್ತಿ ಆ ರಂಗಮಂಟಪದಲ್ಲಿ ನಟನೆ ಮಾಡ್ತಾ ಇದ್ದಾಗ ಇಡೀ ಜಗತ್ತನ್ನೇ ಮರೆತು ಅದನ್ನು ನೋಡ್ತಾ ಇದ್ದವನು ತನ್ನ ವೇಷವನ್ನ ಕೊನೆಯಲ್ಲಿ ಕಳಚಿದಾಗ ನೋಡ್ತಾ ಇರುವಂತಹ ವ್ಯಕ್ತಿ ಮತ್ತೆ ಬಾಹ್ಯ ಪ್ರಪಂಚದ ಅರಿವನ್ನು ಪಡೆಯುವಂತೆ ಅಕ್ರೂರನು ಕೂಡ ಹೊರಗಡೆ ಪ್ರಪಂಚದಲ್ಲಿ ಆಸಕ್ತನಾಗಿದ್ದ. ನೋಡ್ತಾ ನೋಡ್ತಾ ಬಹಳ ವ್ಯಥೆಗೊಂಡಿದ್ದ. ಮನಸ್ಸಿನಲ್ಲಿ ಅಯ್ಯೋ, ಇಂತಹ ಭಗವಂತನ ಕಡೆಯಲ್ಲಿ ನಾನು ಸೇವೆಯನ್ನು ಮಾಡಿಸಿಕೊಂಡು ಬಿಟ್ಟೆ, ಪಾದವನ್ನೆಲ್ಲ ಮುಟ್ಟಿಸಿಕೊಂಡು ಬಿಟ್ಟಿದ್ದೆ, ಎಂತಹ ದೊಡ್ಡ ಅನರ್ಥ ನನ್ನಿಂದ ಆಯಿತು ಅಂತ ಯೋಚನೆಗೊಂಡಿದ್ದ. ಈಗ ಪರಮಾತ್ಮ ತನ್ನ ಕಣ್ಣ ಎದುರಿನಲ್ಲಿಯೇನೆ
ಕಾಣಿಸ್ತಾ ಇದ್ದಾನೆ. ಅವನ ಜೊತೆಯಲ್ಲಿ ನಾನು ತಾತ್ಸಾರ ಭಾವನೆಯನ್ನು ಮಾಡಬಾರದು ಅಂತ ವಿವೇಕವನ್ನು ಪಡೆಯುತ್ತಾ ಇದ್ದಾನೆ. ಆ ವಿಶ್ವರೂಪವನ್ನ ಅಕ್ರೂರನಿಗೆ ತೋರಿಸಿ ವಾಪಾಸು ತನ್ನಲ್ಲಿಯೇ ಆ ರೂಪವನ್ನ ಮರೆ ಮಾಡ್ತಾ ಇದ್ದಾನೆ. ಅಕ್ರೂರನಿಗೆ ವಾಪಾಸು ಬಾಹ್ಯ ಪ್ರಪಂಚದ ಅರಿವುಂಟಾಯಿತು. ನೀರಿನ ಒಳಗಡೆಯಲ್ಲಿ ಕಂಡು ಬಂದಂತಹ ಯಾವ ಕೃಷ್ಣನ ವಿಶ್ವರೂಪ ಇದೆಯೋ ಆ ವಿಶ್ವರೂಪ ಮರೆಯಾದ ತಕ್ಷಣದಲ್ಲಿ ನೀರಿನಿಂದ ಮೇಲೆದ್ದ, ಆಶ್ಚರ್ಯಗೊಂಡಿದ್ದಾನೆ. ತನ್ನ ಆನ್ಹಿಕಾದಿಗಳೆಲ್ಲವನ್ನು ಕೂಡ ಮುಗಿಸಿಕೊಂಡು ಕೃಷ್ಣ ಎಲ್ಲಿದ್ದಾನೋ ಆ ರಥದಲ್ಲಿಯೇ ಬಂದು ಕುಳಿತುಕೊಳ್ತಾ ಇದ್ದಾನೆ. ಕೃಷ್ಣ ಏನು ಗೊತ್ತಿಲ್ಲದೆ ಇರುವ ಹಾಗೆ ಅಕ್ರೂರನನ್ನು ಕೇಳ್ತಾ ಇದ್ದಾನೆ, ಏನಪ್ಪಾ ಅಕ್ರೂರ, ಹೋಗ್ಬೇಕಾದ್ರೆ ಸಾಮಾನ್ಯವಾದ ಮನುಷ್ಯರ ಹಾಗೆ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಿ, ಬಂದ ತಕ್ಷಣದಲ್ಲಿ ನಿನ್ನ ಮುಖ ನೋಡಿದರೆ ಬಹಳ ಗಾಬರಿಯಾದ ಹಾಗೆ ಅದ್ಭುತವಾದ ಯಾವುದೋ ಒಂದು ವಸ್ತುವನ್ನ ನೋಡಿದ ಹಾಗೆ ಕಾಣಿಸ್ತಾ ಇದೆ. ಆಕಾಶದಲ್ಲೋ ಭೂಮಿಯಲ್ಲಿಯೋ ಅಥವಾ ನೀರಿನ ಆಳದಲ್ಲಿ ಮುಳುಗಿದಾಗಲೋ ಏನೋ ಆಶ್ಚರ್ಯವಾದಂತ ವಸ್ತು ಏನಾದ್ರೂ ಕಾಣಿಸ್ತೋ ಏನೋ ನಿನಗೆ? ನಿನ್ನ ಮುಖ ನೋಡಿದರೆ ಇಲ್ಲಿಂದ ಹೋಗುವಾಗ ಹೇಗಿತ್ತೋ ಆ ತರ ಕಾಣಿಸ್ತಾ ಇಲ್ಲಲ್ಲ, ಮುಖದಲ್ಲಿ ಏನೋ ಬಹಳ ಆಶ್ಚರ್ಯ ತುಂಬಿಕೊಂಡ ಹಾಗೆ ಕಾಣಿಸ್ತಾ ಇದೆ ಅಲ್ಲ, ಏನಾಯ್ತು ಅಂತ ಏನು ಗೊತ್ತಿಲ್ಲದೆ ಇರೋ ಹಾಗೆ ಕೃಷ್ಣ ಕೇಳ್ತಾ ಇದ್ದಾನೆ. ಆವಾಗ ಅಕ್ರೂರ ಮಾತನಾಡುವಂತಹ ಮಾತುಗಳನ್ನು ಮುಂದೆ ಹೇಳ್ತಾರೆ. ಸ್ತುವತಸ್ತಸ್ 10ನೇ ಸ್ಕಂದದ 39ನೇ ಅಧ್ಯಾಯದ 1ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಸ್ತುವತಸ್ತಸ್ಯ ಭಗವಾನ್ ದರ್ಶಯಿತ್ವಾ ಜಲೇ ವಪುಹು ಭೂಯ ಸಮಾಹರತ್ ಕೃಷ್ಣೋ ನಟೋ ನಾಟ್ಯಮಿವಾತ್ಮನಃ. ಭಗವಂತ ಅಕ್ರೂರನಿಗೆ ನೀರಿನಲ್ಲಿ ತನ್ನ ಅದ್ಭುತವಾದ ರೂಪವನ್ನ ತೋರಿಸ್ತಾ ಇದ್ದಾನೆ, ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ. ತೋರಿಸಿ ವಾಪಸ್ಸು ಆ ರೂಪಗಳನ್ನ ಮರೆ ಮಾಡ್ತಾ ಇದ್ದಾನೆ. ನಟೋ ನಾಟ್ಯಮಿವ ಆತ್ಮನಃ, ನಟನು ತನ್ನ ನಟನೆಯನ್ನು ತೋರಿಸಿ ತನ್ನ ಆವೇಶವನ್ನ ಕಳಚಿ ಮೂಲ ರೂಪವನ್ನ ತನ್ನ ಬಂಧುಗಳಿಗೆ ತೋರಿಸುವಂತೆ ಕೃಷ್ಣ ತನ್ನ ಅದ್ಭುತವಾದ ಆ ವಿಶ್ವರೂಪವನ್ನ ತೋರಿಸಿ ಮತ್ತೆ ಆ ರೂಪವನ್ನ ಮರೆಮಾಚುವ ಹಾಗೆ ಮಾಡ್ತಾ ಇದ್ದಾನೆ. ಸೋಪಿ ಚಾಂತರ್ಹಿತಂ ವೀಕ್ಷ್ಯ ಜಲಾದುನ್ಮಜ್ಯ ಸತ್ವರಃ ಕೃತ್ವಾ ಚಾವಶ್ಯಕಂ ಸರ್ವಂ ವಿಸ್ಮಿತೋ ರಥಮಾವಿಶತ್. ನೀರಿನ ಒಳಗಡೆಯಲ್ಲಿ ಕೃಷ್ಣನ ವಿಶ್ವರೂಪ ಮರೆಯಾಗಿ ಹೋಗಿದೆ. ನಾವು ಟಿವಿ ನೋಡ್ತಾ ಕೂತಾಗ ದಿಢೀರನ್ ಕರೆಂಟ್ ಹೋಗ್ಬಿಡ್ತು ಅಂತಂದ್ ಹೇಳಿದ್ರೆ ಟಿವಿಯಲ್ಲೇ ಮುಳುಗಿ ಹೋದವ್ರಿಗೆ ಏನಾಯ್ತಪ್ಪ ಇದು ಅಂತ ಗಾಬರಿಯಾಗಿ ಹೊರಗಡೆ ಜಗತ್ತಿನ ಪರಿವೆ ಬರುತ್ತಲ್ಲ, ಹಾಗೆ ಏನೋ ಕನಸನ್ನು ನೋಡ್ತಾ ಇದ್ದವರು ದಿಢೀರಂತ ಆ ಕನಸು ಮರೆಯಾಯಿತು ಅಂದ್ರೆ ಭಯದಿಂದ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ಹಾಗೆ ಕೃಷ್ಣನ ಅದ್ಭುತವಾದಂತಹ ರೂಪವನ್ನು ನೋಡ್ತಾ ಇದ್ದಾನೆ. ಆ ರೂಪವನ್ನು ನೋಡುವ ಸಂದರ್ಭದಲ್ಲಿ ತಕ್ಷಣದಲ್ಲಿ ಆ ರೂಪ ಮರೆಯಾಗಿ ಹೋಗಿದೆ. ಕೃಷ್ಣ ಅಕ್ರೂರ ಯಮುನಾ ನದಿಯಿಂದ ಮೇಲೆ ಹೇಳ್ತಾ ಇದ್ದಾನೆ. ಕೃತ್ವಾ ಚಾವಶ್ಯಕಂ ಸರ್ವಂ ವಿಸ್ಮಿತೋ ರಥಮಾವಿಶತ. ತನ್ನ ನಿತ್ಯ ಆನ್ಹಿಕಗಳೆಲ್ಲವನ್ನು ಕೂಡ ತೀರಿಸಿಕೊಂಡು ಬಹಳ ಆಶ್ಚರ್ಯದಿಂದ ರಥದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದಾನೆ. ಕೃಷ್ಣ ಅವನ ಮುಖವನ್ನು ನೋಡಿ ಇಡೀ ಜಗತ್ತಿನ ಅಂತರ್ಯಾಮಿಯಾದವನು, ಅಕ್ರೂರನ ಮನಸ್ಸಿನಲ್ಲಿ ನಿಂತವನು, ಅಕ್ರೂರನ ಕಣ್ಣಿನಲ್ಲಿ ನಿಂತು ಅಕ್ರೂರನಿಗೆ ತನ್ನ ವಿಶ್ವರೂಪವನ್ನು ನೋಡುವ ಶಕ್ತಿಯನ್ನು ತುಂಬಿದವನು, ನದಿಯಲ್ಲಿ ನಿಂತು ಅಕ್ರೂರನಿಗೆ ಕಾಣಿಸಿಕೊಂಡಂತಹ ಕೃಷ್ಣ ರಥದಲ್ಲಿ ಬಂದು ಅಕ್ರೂರ ಕುಳಿತಾಗ ಏನು ಗೊತ್ತಿಲ್ಲದವನಂತೆ 10 ವರ್ಷದ ಮುಗ್ಧ ಬಾಲಕರ ಹಾಗೆ, ಅಕ್ರೂರರೇ ಈಗ ಹೋಗ್ಬೇಕಾದ್ರೂ ಒಂಥರ ಕಾಣಿಸ್ತಾ ಇದ್ರಿ, ಬಂದಾಗ ನಿಮ್ ಮುಖ ನೋಡಿದ್ರೆ ಅದ್ಭುತವನ್ನು ಕಂಡಂತಹ ಇದು ರೀತಿಯಲ್ಲಿ ನಿಮ್ಮ ಮುಖ ಕಾಣಿಸ್ತಾ ಇದೆ. ಏನೋ ಆಕಾಶದಲ್ಲಿ ಅದ್ಭುತವಾದ ಯಾವುದೋ ಒಂದು ಅನ್ಯ ಗ್ರಹದ ಜೀವಿಗಳನ್ನ ಹೊತ್ತುಕೊಂಡಂತಹ ವಾಹನಗಳನ್ನ ನೋಡ್ತಾರಲ್ಲ, ಆ ಥರದ್ದು ಏನಾದ್ರೂ ನೋಡಿದ್ರೋ, ಅಥವಾ ನೀರಿನಲ್ಲಿ ಏನಾದ್ರೂ ಭಯಂಕರವಾದಂತಹ ಜಂತುವು ಕಾಣಿಸ್ತೋ, ಅಥವಾ ಭೂಮಿಯಲ್ಲಿ ಏನೋ ಅದ್ಭುತವಾದ ವಸ್ತುಗಳೇನಾದ್ರೂ ಕಾಣಿಸ್ತೋ, ನಿಮ್ಮ ಮುಖ ಪೂರ್ತಿ ಆಶ್ಚರ್ಯವನ್ನು ಸೂಚನೆ ಮಾಡುವ ಹಾಗಿದೆ. ಏನಿದೆ ತಮ್ಮ ಮುಖದಲ್ಲಿ ಅದ್ಭುತವಾದ ಕಾಂತಿ ಅಂತ ಏನು ಗೊತ್ತಿಲ್ಲದೆ ಇರೋ ಹಾಗೆ ಕೃಷ್ಣ ಕೇಳ್ತಾ ಇದ್ದಾನೆ. ತಮ ಪೃಚ್ಛದ್ ಹೃಷಿಕೇಶ ಕಿಂತೆ ದೃಷ್ಟಮಿಹಾದ್ಭುತಂ ಭೂಮೌ ವಿಯತಿ ತ್ವಯೇವ ತಥಾ ತ್ವಾಂ ಲಕ್ಷಯಾಮಹೇ. ಅದ್ಭುತವಾದಂತಹ ವಸ್ತುವನ್ನ ನೀವು ಭೂಮಿಯಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ ಏನಾದ್ರೂ ಕಾಣಿಸ್ತಾ ಇದ್ದೀರೋ ಏನೋ? ಇನ್ನ ನೋಡ್ತಾ ಇದ್ರೆ ಮುಖದಲ್ಲಿ ತುಂಬಾ ಆಶ್ಚರ್ಯ ಇದ್ದ ಕಾಣಿಸ್ತಾ ಇದೆ. ನಾವು ಏನಾದ್ರೂ ಅದ್ಭುತವಾದ ವಸ್ತುಗಳನ್ನು ನೋಡಿದ್ರೆ ಸಿಡಿಲನ್ನ
ಗೊತ್ತಿಲ್ಲದೇನೆ ಅಪ್ಪಳಿಸಿದ ಸಿಡಿಲು ಬಂತು ಅಂತಂದ್ರೆ ಗಾಬರಿ ಆಗತ್ತಲ್ಲ, ಹಾಗೆ ಮಿಂಚು ಬಂತು ಅಂತಂದ್ ಹೇಳಿದ್ರೆ ಗಾಬರಿ ಆಗ್ತೇವಲ್ಲ, ಅದರಂತೆ ಯಾವ್ದಾದ್ರೂ ಒಂದು ಅದ್ಭುತವಾದ ವಿಷಯಗಳನ್ನು ನೋಡಿದರೆ ಮನಸ್ಸು ಆಶ್ಚರ್ಯಚಕಿತವಾಗಿ ಅದರ ಭಾವನೆ ಮುಖದಲ್ಲಿ ವ್ಯಕ್ತವಾಗುವ ಹಾಗೆ ಅಕ್ರೂರನ ಮುಖದಲ್ಲಿ ಏನೋ ಅದ್ಭುತವನ್ನ ಕಂಡಂತಹ ಅನುಭವವಾಗ್ತಾ ಇದೆ. ಏನಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಅಕ್ರೂರ ಹೇಳ್ತಾ ಇದ್ದಾನೆ, ಯಾವ ಆಶ್ಚರ್ಯ ಅಪ್ಪ, ಇಡೀ ಜಗತ್ತಿನಲ್ಲಿ ಯಾವ ಅದ್ಭುತವಾದ ಆಶ್ಚರ್ಯಗಳು ಅಂತ ನಾವು ತಿಳಿದುಕೊಳ್ಳಬಹುದೋ ಆ ಎಲ್ಲ ಆಶ್ಚರ್ಯಗಳು ನಿನ್ನ ಒಳಗಡೆಯಲ್ಲಿ ಸೇರಿಕೊಂಡಿದೆ ಕೃಷ್ಣ. ಆಕಾಶದಲ್ಲಿ ಯಾವ ಯಾವ ಅದ್ಭುತಗಳಿದೆಯೋ, ನೀರಿನಲ್ಲಿ ಅತ್ಯಂತ ಅದ್ಭುತವಾದಂತಹ ವಸ್ತುಗಳು ಅಂತ ಯಾವ್ದಿವೆಯೋ, ಭೂಮಿಯಲ್ಲಿ ಯಾವುದು ಅದ್ಭುತವಾದಂತಹ ವಿಷಯಗಳಿವೆಯೋ ಆ ಎಲ್ಲ ವಸ್ತುಗಳು ಕೂಡ ವಿಶ್ವರೂಪಿಯಾದಂತಹ ನಿನ್ನ ಶರೀರದ ಒಳಗಡೆಯಲ್ಲಿ ಸೇರಿಕೊಂಡು ಬಿಟ್ಟಿವೆ. ನಿನ್ನನ್ನು ಒಂದು ನೋಡಿಬಿಟ್ರೆ ನೋಡದೆ ಇರುವಂತಹ ವಸ್ತುಗಳು ಯಾವ್ದಿದೆ? ಪರಮಾತ್ಮನೊಬ್ಬನನ್ನು ನೋಡಿಬಿಟ್ರೆ ಜಗತ್ತಿನಲ್ಲಿ ನೋಡದೇ ಇರುವಂತಹ ವಸ್ತುಗಳೇ ಇಲ್ಲ. ಇದು ಭಾಗವತದಲ್ಲಿ ಬರುವಂತಹ ಶ್ಲೋಕ. ಅದ್ಭುತಾನೀಹ ಯಾವಂತಿ ಭೂಮೌ ವಿಯತಿ ವಾ ಜಲೆ ತ್ವಯಿ ವಿಶ್ವಾತ್ಮಕೆ ತಾನಿ ಕಿಮ್ಮೆ ಅದೃಷ್ಟಂ ವಿಪಶ್ಯತಃ. ಜಗತ್ತಿನಲ್ಲಿ ಅತ್ಯದ್ಭುತವಾದಂತಹ ವಸ್ತುಗಳು ಅಂತ ಯಾವ್ದಿವೆಯೋ ಆ ಎಲ್ಲ ವಸ್ತುಗಳು, ಆಕಾಶದಲ್ಲಿರಬಹುದು, ಭೂಮಿಯಲ್ಲಿರಬಹುದು, ನೀರಿನಲ್ಲಿರಬಹುದು, ಯಾವುದೇ ಅದ್ಭುತವಾದಂತಹ ವಸ್ತುಗಳು ಅಂತ ನಾವು ಕಾಣುತ್ತೇವೋ ಆ ಎಲ್ಲ ವಸ್ತುಗಳು ಕೂಡ ತ್ವಯಿ ವಿಶ್ವಾತ್ಮಕೆ ತಾನಿ ಕಿಮ್ಮೆ ಅದೃಷ್ಟಂ ವಿಪಶ್ಯತಃ. ಆ ಅದ್ಭುತವಾದ ಪದಾರ್ಥಗಳೆಲ್ಲವೂ ನಿನ್ನ ಗರ್ಭವನ್ನು ಸೇರಿಕೊಂಡಿದೆ ಕೃಷ್ಣ. ನಿನ್ನನ್ನು ನೋಡಿದಾಗ ನೋಡದೇ ಇರುವಂತಹದ್ದು ಯಾವುದಿದೆ ಹೇಳು? ಇದು ತುಂಬಾ ಸಾಮಾನ್ಯವಾದಂತಹ ಶ್ಲೋಕ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆದ್ರೆ ಉಪನಿಷತ್ತುಗಳ ಅಧ್ಯಯನ ಮಾಡಿದವರಿಗೆ, ವೇದಾಂತ ಗ್ರಂಥಗಳನ್ನ ಅಧ್ಯಯನ ಮಾಡಿದವರಿಗೆ ಇದು ಒಂದು ಅದ್ಭುತವಾದಂತಹ ಶ್ಲೋಕ. ಯಾಕೆ ಅಂತಂದ್ರೆ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಶ್ವೇತಕೇತು ಉದ್ಧಾಲಕ. ಇದು ಒಂದು ಅದ್ಭುತವಾದಂತಹ ಕಥೆ. ಅದರಿಂದಾಗಿ ಪ್ರಸಂಗ ಸಂಗತಿ ಅಂತ ಯಾವುದೋ ಒಂದನ್ನು ಹೇಳಬೇಕಾದ್ರೆ ನೆನಪಾದದ್ದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆ ತರದ ಅದ್ಭುತವಾದ ಕಥೆ ಇದು. ಉಪನಿಷತ್ತಿನಲ್ಲಿ ಬರುವಂತ ಒಂದು ಅದ್ಭುತವಾದ ಕಥೆ, ಶ್ವೇತಕೇತು ಉದ್ಧಾಲಕ. ನಮಗೆಲ್ಲ ಶ್ವೇತಕೇತುವಿನ ಹಾಗೆ ನಾವಿರುತ್ತೇವೆ. ಉದ್ಧಾಲಕರು ಅವರ ತಂದೆ, ಶ್ವೇತಕೇತುವಿನ ತಂದೆ. ಉದ್ಧಾಲಕರು ಮಹಾ ಬ್ರಹ್ಮಜ್ಞಾನಿಗಳಾದಂತಹ ಪರಮಾತ್ಮನ ಅಪರೋಕ್ಷವನ್ನು ಪಡೆದಂತಹ ಋಷಿಗಳು. ಅಂತಹ ಅದ್ಭುತವಾದ ತತ್ವಜ್ಞಾನವನ್ನು ಪಡೆದಂತಹ ಉದ್ಧಾಲಕರು ತನ್ನ ಮಗನನ್ನು ಕೂಡ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಗುರುಕುಲಕ್ಕೆ ಕಳಿಸಿರ್ತಾರೆ. ಗುರುಕುಲಕ್ಕೆ ಹೋಗಿ 12 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿಕೊಂಡು ಬರ್ತಾನೆ ಶ್ವೇತಕೇತು. ನಾವೆಲ್ಲ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲೋ ಅಥವಾ ಪಾಠಶಾಲೆಗಳಲ್ಲೋ ಹೋಗಿ ಅಧ್ಯಯನವನ್ನು ಮಾಡಿದರೆ ನನ್ನಷ್ಟು ಜ್ಞಾನಿಯಾದಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾವನಿದ್ದಾನೆ, ನನ್ನಷ್ಟು ಪಂಡಿತನಾದಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರಿದ್ದಾನೆ ಅಂತ ನಮಗೆ ನಮ್ಮಲ್ಲಿಯೇ ಒಂದು ಅಹಂಕಾರ ಬೆಳೆದು ಬಿಡುತ್ತೆ. ನಮ್ಮಂತಹ ತತ್ವಜ್ಞಾನಿಗಳು ಯಾರೂ ಇಲ್ಲ, ನನ್ನಲ್ಲಿರುವಂತಹ ಪಾಂಡಿತ್ಯ ಯಾರಿಗೂ ಇಲ್ಲ ಅಂತ. ಅದನ್ನ ಮಕ್ಕಳೆಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಡಿಗ್ರಿಯನ್ನು ಅದನ್ನೋ ಇದನ್ನೋ ಪಡೆದುಕೊಂಡು ಬಂದಾಗ ತಂದೆ ತಾಯಿಗಳ ಎದುರಿನಲ್ಲಿ ತಮ್ಮ ಜ್ಞಾನವನ್ನು ಪ್ರದರ್ಶಿಸಿ ಅಪ್ಪ ಅಮ್ಮಂದ್ರಿಗೆ ಏನೂ ಗೊತ್ತೇ ಇರೋದಿಲ್ಲ ಅನ್ನೋ ಹಾಗೆ ನಾವೆಲ್ಲ ಆಕ್ಟಿಂಗ್ ಮಾಡ್ತಾ ಇರ್ತೇವೆ. ಇವ್ರಿಗೇನು ಗೊತ್ತಿರುತ್ತೆ, ನಾವೆಲ್ಲ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಓದಿ ಬಂದವ್ರು ಇರ್ತೇವೆ, ಇವ್ರಿಗೆಲ್ಲ ಗಡ್ಡ ಎಲ್ಲ ನೆರೆತು ಹೋಗಿದೆ, ಏನು ಗೊತ್ತಿರುತ್ತೆ ಇವ್ರಿಗೆ ಅಂತ ನಮಗೆ ಸ್ವಲ್ಪ ಮೀಸೆ ಚಿಗಿರಿರುತ್ತಲ್ಲ, ಆ ಮೀಸೆ ಚಿಗಿರಿದವನಿಗೆ ಭೂಮಿ ಕಾಣೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಶ್ವೇತಕೇತುವು ಕೂಡ ಬಹಳ ಮಾನಿ ಅಹಂಕಾರದಿಂದಾಗಿ ಎದೆಯುಬ್ಬಿಸಿಕೊಂಡು ಬಂದಿದ್ದ. ಆದ್ರೆ ಉದ್ಧಾಲಕರು ಮಹಾಜ್ಞಾನಿಗಳು. ಮಗನ ಬುದ್ಧಿಯನ್ನ ಹೇಗೆ ಪರೀಕ್ಷೆ ಮಾಡಬೇಕು ಅಂತ ಗೊತ್ತಿದೆ, ಇವನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಿದೆ. ವಿದ್ಯೆ ವಿನಯದಿಂದ ಶೋಭಿಸುತ್ತೆ. ಅಹಂಕಾರ ಬಂತು ಅಂತಂದ್ರೆ ಆ ವಿದ್ಯೆ ಸರ್ಪದ ಹೆಡೆಯಲ್ಲಿರುವಂತಹ ಮಣಿಯ ಹಾಗಾಗತ್ತೆ. ಮಣಿ ಎಷ್ಟೇ ಅಪರೂಪವಾದದ್ರೂ ಕೂಡ
ಸರ್ಪದ ಹೆಡೆಯಲ್ಲಿರುವಂತಹ ಮಣಿ ಯಾವ ಉಪಯೋಗಕ್ಕೂ ಬರೋದಿಲ್ಲ. ಯಾಕೆ? ವಿಷ ಸರ್ಪದ ತಲೆ ಮೇಲಿದೆ ಅಂತ. ಹಾಗೆ ಅಹಂಕಾರದಿಂದ ಕೂಡಿಕೊಂಡಂತಹ ವಿದ್ಯೆ ವಿಷಸರ್ಪದ ಹೆಡೆಯ ಮೇಲಿರುವಂತಹ ಮಣಿಯ ಹಾಗೆ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಇವನಿಗೆ ಆ ಅಹಂಕಾರವನ್ನ ಕಳೆಯಬೇಕಾಗಿದೆ. ಈ ಅಹಂಕಾರವನ್ನ ಕಳೆದು ಸರಿಯಾದ ತತ್ವಜ್ಞಾನವನ್ನ ತತ್ವೋಪದೇಶವನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ದಾರೆ, ಏನಾಶ್ರುತಂ ಶ್ರುತಂ ಭವತಿ, ಅಮತಂ ಮತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ. ಅದನ್ನ ತಿಳಿದಿದ್ಯೋ? ಯಾವುದನ್ನ ತಿಳಿದ್ರೆ ತಿಳಿಯದೇ ಇದ್ದದ್ದನ್ನ ತಿಳಿದ ಹಾಗಾಗತ್ತೋ, ಓದದೇ ಇದ್ದದ್ದನ್ನ ಓದಿದ ಹಾಗಾಗತ್ತೋ, ಯಾವುದನ್ನ ವಿಚಾರ ಮಾಡಿದರೆ ವಿಚಾರ ಮಾಡದೇ ಇರುವಂತಹ ಎಲ್ಲ ಪದಾರ್ಥಗಳನ್ನ ವಿಚಾರ ಮಾಡಿದ ಹಾಗಾಗತ್ತೋ ಅಂಥದ್ದನ್ನ ತಿಳಿದಿದ್ದೇನಯ್ಯ ಅಂತ ತನ್ನ ಮಗನ ಬಳಿಯಲ್ಲಿ ಕೇಳ್ತಾರೆ. ಏನಪ್ಪ ಇದು ಹೊಸ ಚಾಪ್ಟರ್ ಇದೆ, ಹೊಸ ಪಾಠ ಇದು, ತಿಳಿಯದೇ ಇದ್ದದ್ದನ್ನು ತಿಳಿದ ಹಾಗೆ ಹೇಗಾಗತ್ತೆ? ವಿಚಾರ ಮಾಡದೇ ಇದ್ದದ್ದನ್ನು ಯಾವುದೋ ಒಂದನ್ನು ತಿಳಿದಿದ್ರೆ ಹೇಗೆ ವಿಚಾರ ಮಾಡಿದ ಹಾಗಾಗತ್ತೆ? ಅನ್ನ ಮಾಡೋದು ಗೊತ್ತಾಯ್ತು ಅಂತಂದ್ರೆ ಪಲಾವ್ ಮಾಡೋದು ಗೊತ್ತಾಗತ್ತಾ? ಸಾರು ಮಾಡೋದು ಗೊತ್ತಾಯ್ತು ಅಂದ್ರೆ ಪಾಯಸ ಮಾಡೋದು ಗೊತ್ತಾಗತ್ತೇನೋ? ಆಗೋದಿಲ್ಲ. ಸಾರು ಮಾಡ್ಲಿಕ್ಕೆ ಬಂದ್ರೆ ಸಾರು ಮಾಡ್ಲಿಕ್ಕೆ ಬರುತ್ತೆ ಅಷ್ಟೇ. ಒಗ್ಗರಣೆ ಹಾಕ್ಲಿಕ್ಕೆ ಬಂತು ಅಂದ್ರೆ ಮನೆ ಕಟ್ಟೋದು ಗೊತ್ತಾಗ್ಬೇಕು ಅಂತಿದೆನಾ? ಹಾಗೇನಿಲ್ಲ. ಮನೆ ಕಟ್ಲಿಕ್ಕೆ ಬಂತು ಅಂತಂದ್ ಹೇಳಿದ್ರೆ ಇದು ಒಳ್ಳೆ ಪಾಠಕನಾಗಬೇಕು ಅಂತಿದನ? ಹಾಗೇನಿಲ್ಲ. ಒಂದೊಂದು ತಿಳಿದ್ರೆ ಅದು ಅಷ್ಟೇ ಗೊತ್ತಾಗತ್ತೆ. ಒಂದೊಂದು ತಿಳಿದ್ರೆ ಎಲ್ಲವನ್ನೂ ತಿಳಿದಾಗ ಆಗೋದು ಹೇಗಿದು ಅಂತ ಅವನ್ ತಲೆ ಕೆರೆದುಕೊಳ್ತಾನೆ. ಆವಾಗ ಅವನ್ ತಲೆಯಲ್ಲಿರುವ ಸ್ವಲ್ಪ ಅಹಂಕಾರದ ಮಡ್ಡು ಇಳಿತಾ ಹೋಗುತ್ತೆ. ಅಪ್ಪ ನನಗ್ ಗೊತ್ತಿಲ್ಲಪ್ಪ, ಈ ತರದ ಪಾಠವನ್ನ ನಮ್ಮ ವಿದ್ಯಾಪೀಠದಲ್ಲಿ ಅಥವಾ ನಮ್ಮ ತರಗತಿಗಳಲ್ಲಿ ಮಾಡಿಲ್ಲ, ಶಾಲೆಗಳಲ್ಲಿ ಮಾಡ್ಲಿಲ್ಲ, ನಮ್ಮ ಯೂನಿವರ್ಸಿಟಿಗಳಲ್ಲಿ ಈ ತರದ ಪಾಠವನ್ನು ಹೇಳಿಲ್ಲ. ಅದು ಹೆಂಗೆ ಒಂದನ್ನು ತಿಳಿದ್ರೆ ತಿಳಿಯದೇ ಇದ್ದದ್ದನ್ನು ತಿಳಿದ ಹಾಗಾಗತ್ತೆ ಅಂತ ಮತ್ತೆ ಕುತೂಹಲದಿಂದ ಮಗ ವಿಧೇಯನಾಗಿ ತಂದೆಯ ಬಳಿಯಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಅನೇಕ ಉದಾಹರಣೆಗಳನ್ನು ಕೊಟ್ಟು ಅದು ಹೇಗೆ ಅಂತ ನಿರೂಪಣೆ ಮಾಡ್ತಾರೆ. ಆ ಉದಾಹರಣೆಗಳೆಲ್ಲ ಇರ್ಲಿ. ಅದರಲ್ಲಿ ಪರಮಾತ್ಮನೊಬ್ಬನನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗಾಗತ್ತೆ. ಆ ಪರಮಾತ್ಮನನ್ನ ತಿಳಿಯದೇನೆ ಮೂಢ ಅಹಂಕಾರವನ್ನ ನೀನು ಪಡೆದಿದ್ದೀ ಅಂತ ಮಗನಿಗೆ ತತ್ವೋಪದೇಶವನ್ನು ಮಾಡುತ್ತಾರೆ. ಪರಮಾತ್ಮ ಒಬ್ಬನನ್ನು ತಿಳಿದ್ರೆ ಇಡೀ ಜಗತ್ತನ್ನು ತಿಳಿದ ಹಾಗೆ ಹೇಗಾಗತ್ತಪ್ಪ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಈಗ ನಾ ಇಡೀ ಬೆಂಗಳೂರು ತಿರುಗಾಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾರೆ. ಅಥವಾ ನಾವು ಮೈಸೂರಿಗೆ ಹೋಗಿ ಮೈಸೂರು ತಿರುಗಾಡ್ಕೊಂಡು ಬಂದ್ವಿ, ಮೈಸೂರೆಲ್ಲ ನೋಡ್ಕೊಂಡು ಬಂದ್ವಿ. ಮೈಸೂರೆಲ್ಲ ನೋಡ್ಕೊಂಡು ಬಂದ್ವಿ ಅಂದ್ರೆ ಮೈಸೂರಲ್ಲಿ ಎಷ್ಟೆಷ್ಟು ಮನೆ ಇದನ್ನ ಅಲ್ಲೆಲ್ಲ ಗಣತಿಗೆ ಹೋಗಿ ಬಂದಿರ್ತಾರ. ಚುನಾವಣಾ ಅಧಿಕಾರಿಗಳ ಹಾಗೆ ಅವ್ರ ಹಾಗೆ ಇವ್ರ ಹಾಗೆ ಎಲ್ಲಾ ಹೋಗಿ ಬಂದಿರೋದಿಲ್ಲ. ಅಲ್ಲಿರುವ ಪ್ರಧಾನವಾದಂತಹ ಅರಮನೆಯನ್ನ, ಅಲ್ಲಿರುವ ಮ್ಯೂಸಿಯಂಗಳನ್ನ, ಝೂಗೆ ಇದಕ್ ಹೋಗಿ ಬಂದ್ರು ಅಂತಂದ್ರೆ ಇಡೀ ಮೈಸೂರು ತಿರುಗಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಬೆಂಗಳೂರಿಗೆ ಬಂದು ಯಾವ್ದೋ ಒಂದಿಷ್ಟು ಪ್ರಧಾನವಾದಂತಹ ಏರಿಯಾಗಳಿಗೆ ಹೋಗಿ ಬಂದ್ರೆ ಇಡೀ ಬೆಂಗಳೂರು ತಿರುಗಾಡ್ಬಿಟ್ಟಿದ್ದೀನೋ ನಾನು ಅಂತಂತಾರೆ. ಬೀದಿಗಳನ್ನೇನ್ ತಿರುಗಾಡಿರೋದಿಲ್ಲ. ಯಾಕೆ? ಪ್ರಧಾನವಾದ ಇವುಗಳಿಗೆ ಹೋಗಿ ಬಂದ್ರ ಅಂತಂದ್ರೆ ಇಡೀ ಬೆಂಗಳೂರನ್ನ ತಿರುಗಾಡಿದ್ರೆ ಏನ್ ಫಲವೋ ಆ ಫಲ ಸಿಕ್ಬಿಡತ್ತೆ. ಇಡೀ ಬೆಂಗಳೂರನ್ನ ನೋಡಿದೀನಿ. ಹಾಗೆ ಪರಮಾತ್ಮನನ್ನ ತಿಳಿದ್ರೆ ಇಡೀ ಜಗತ್ತನ್ನ ತಿಳಿದ ಹಾಗಾಗುತ್ತೆ. ಯಾವ್ದೋ ಒಂದು ಊರಿಗೆ ಹೋಗ್ತಾ ಇರ್ತೇವೆ. ಊರಿಗೆ ಹೋಗುವ ಸಂದರ್ಭದಲ್ಲಿ ನನಗೆ ಇಡೀ ಊರೇ ಗೊತ್ತಿದೆ ಅಪ್ಪ ಅಂತ ಹೇಳ್ತೇವೆ. ಊರಲ್ಲಿ ಎಷ್ಟೆಷ್ಟು ಜನ ಇರ್ತಾರೋ, ಸಾವಿರಾರು ಜನ ಇರ್ತಾರೆ, ಎಲ್ಲದರ ಜ್ಞಾನ ಇರತ್ತೇನ ಅವನಿಗೆ? ಎಲ್ಲದರ ಜ್ಞಾನ ಏನಿರೋದಿಲ್ಲ. ಆದ್ರೂ ಇಡೀ ಊರು ಗೊತ್ತಿದೆ ಅಂತ. ಯಾಕೆ ಅಂದ್ರೆ ಆ ಇಡೀ ಊರಿನ ಒಡೆಯ ಯಾರಿದ್ದಾನೋ ಇವನ್ ಫ್ರೆಂಡ್ ಆಗಿರ್ತಾನೆ. ಅವನಿವನಿಗೆ ಪರಿಚಯಸ್ಥ ಅಂತ ಆದ್ರೆ ಇಡೀ ಊರು ಗೊತ್ತಾದ ಹಾಗೆ. ಹಾಗೆ ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನನ್ನ ನಾನು ತಿಳಿದಿದ್ದೇನೆ ಅಂತಾದಾಗ ಇಡೀ ಜಗತ್ತನ್ನ ತಿಳಿದ್ರೆ ಏನು ಪ್ರಯೋಜನ ಸಿಗತ್ತ? ಆ ಎಲ್ಲ ಪ್ರಯೋಜನ ಸಿಕ್ಬಿಡತ್ತೆ. ಅವನ ಇನ್ಫ್ಲೂಯೆನ್ಸ್ ಇಂದ ಸಿಗದೇ ಇದ್ದದ್ದೇ ಯಾವುದೂ ಇಲ್ಲ. ನಮ್ಮ ಮಳೆಯಿಂದ ಮನೆಯ ಬಾವಿ ತುಂಬಬೇಕು, ನಮ್ಮ ಬೋರ್ವೆಲ್ಗಳೆಲ್ಲ ಚಾರ್ಜ್ ಆಗ್ಬೇಕು ಅಂತ ಬಯಸ್ತಾ ಇರ್ತೇವೆ. ಮುಂಬೈಯಲ್ಲಿ ಜೋರಾಗಿ ಮಳೆ ಬಂದು ಇಡೀ ಊರೇ ತುಂಬಿ ಹೋದಾಗ ನಮ್ ಬಾವಿ ತುಂಬತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೇವಾ? ನಮ್ಮ ಬೋರ್ವೆಲ್ಗಳೆಲ್ಲ ಚಾರ್ಜ್ ಆಗತ್ತೋ ಇಲ್ಲೋ ಅಂತ ಟೆನ್ಷನ್ ಮಾಡ್ಕೊಳ್ತೇವಾ? ಅದು ಆಟೋಮೆಟಿಕ್ ಆಗಿ ಹೋಗ್ಬಿಡತ್ತೆ. ಅದಕ್ಕೇನು ವಿಶೇಷವಾದ ಪ್ರಯತ್ನವನ್ನು ಮಾಡ್ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ಅದು ಎಲ್ಲವೂ ಕೂಡ ತುಂಬಿಕೊಂಡು ಬಿಡತ್ತೆ. ಅದರಂತೆ ಪರಮಾತ್ಮ ಅನ್ನೋನು ಪ್ರವಾಹ ಇದ್ದ ಹಾಗೆ. ಆ ಪರಮಾತ್ಮನನ್ನ ಒಲಿಸಿಕೊಂಡು ಬಿಟ್ರೆ
ಸಿಗದೇ ಇರುವಂತಹದ್ದು ಯಾವುದೂ ಇಲ್ಲ. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಹಿಂದಿನ ಅಧ್ಯಾಯಗಳಲ್ಲಿ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಪ್ರಸನ್ನನಾದ ಅಂತಂದ್ರೆ ಸಿಗದೇ ಇರೋದೇನಿದೆ. ಆದರೂ ಭಗವಂತನ ಭಕ್ತರು ಅವನ ಪ್ರೀತಿಯನ್ನ ಒಂದನ್ನು ಹೊರತುಪಡಿಸಿ ಏನನ್ನೋ ಬಯಸೋದಿಲ್ಲ. ಅದನ್ನೇ ಇಲ್ಲಿ ಹೇಳಿದ್ರು. ನಿನ್ನನ್ನು ನೋಡಿಬಿಟ್ರೆ, ವಿಶ್ವರೂಪಿಯಾದಂತಹ ನಿನ್ನನ್ನು ನೋಡಿಬಿಟ್ರೆ, ನಿನ್ನ ದೇಹದಲ್ಲಿ ಕಾಣಿಸದೇ ಇರುವಂತಹ ಯಾವ ವಸ್ತುಗಳು ಜಗತ್ತಿನಲ್ಲಿದೆ ಅಪ್ಪ ಅದ್ಭುತವಾದದ್ದು? ಯಾವುದೂ ಇಲ್ಲ, ಎಲ್ಲವೂ ನಿನ್ನ ಒಳಗಡೆಯಲ್ಲಿದೆ. ಅದಕ್ಕೆ ಒಂದು ಝೂ ಅನ್ನ ದೃಷ್ಟಾಂತವಾಗಿ ನಮ್ಮ ಗುರುಗಳು ಕೊಡ್ತಾ ಇದ್ರು. ನಾವು ಸಿಂಹವನ್ನು ನೋಡ್ಬೇಕು ಅಂತಂದ್ರೆ ಆ ಸಿಂಹ ಇರುವಂತಹ ಒಂದು ಪ್ರದೇಶ ಬೇರೆ ಇದೆ. ಆಫ್ರಿಕಾದ ಆನೆಗಳನ್ನು ನೋಡ್ಬೇಕು ಅಂದ್ರೆ ಆಫ್ರಿಕಾಕ್ ಹೋಗ್ಬೇಕು. ಕೆಲವೊಂದಿಷ್ಟು ಹುಳಿಗಳನ್ನು ನೋಡ್ಬೇಕು ಅಂತಂದ್ ಹೇಳಿದ್ರೆ ಗುಜರಾತಿನ ಕಾಡುಗಳಿಗೆ ಹೋಗ್ಬೇಕು. ಕೆಲವೊಂದಿಷ್ಟು ಸರ್ಪಗಳನ್ನು ನೋಡ್ಬೇಕು ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕು. ಮೊಲಗಳು ಅವು ಇವು ಎಲ್ಲವೂ ಒಂದೇ ಕಡೆಯಲ್ಲಿ ಇರೋದಿಲ್ಲ, ಒಂದೊಂದು ದೇಶದಲ್ಲಿರುತ್ತೆ. ಆದ್ರೆ ಎಲ್ಲವನ್ನ ನೋಡ್ಬೇಕು ಅಂತಂದ್ ಹೇಳಿದ್ರೆ ಆ ಪ್ರದೇಶಗಳಿರೋ ಇರುವ ಪ್ರದೇಶಗಳಿಗೆ ಹೋಗಿ ನೋಡ್ತಾ ಹೋದ್ರೆ ನಮ್ಮ ಆಯುಷ್ಯವೇ ಮುಕ್ತಾಯವಾಗಿ ಹೋಗ್ಬಿಡತ್ತೆ. ಎಲ್ಲವನ್ನ ನೋಡ್ಬೇಕು ಅಂತಂದ್ರೆ ನಾವೆಲ್ಲಿಗೆ ಹೋಗ್ತೇವೆ? ಅದೊಂದು ಝೂಗ್ ಹೋಗ್ತೇವೆ. ಅಲ್ಲಿ ಎಲ್ಲ ಪ್ರಾಣಿಗಳನ್ನ ನೋಡ್ತಾ ಬರ್ತೇವೆ. ನೀ ಯಾವ್ಯಾವ ಪ್ರಾಣಿಗಳನ್ನ ನೋಡಿದೆ? ಯಾವ್ಯಾವ ಜಗತ್ತಿನಲ್ಲಿ ಮುಖ್ಯವಾದ ಪ್ರಾಣಿಗಳಿವೆ ಎಲ್ಲ ಪ್ರಾಣಿಗಳನ್ನ ನೋಡ್ಬಿಟ್ಟಿದ್ದೀನಿ. ನೋಡ್ಲಿಕ್ಕೆ ಆಯಾಯ ಊರಿಗೆ ಹೋಗ್ಬೇಕಾಯ್ತಾ? ಆಯಾಯ ಊರುಗಳಿಗೇನು ಹೋಗ್ಲಿಲ್ಲ. ಅವನು ಹೋಗಿದ್ದೆಲ್ಲಿ? ಝೂಗ್ ಹೋಗಿ ಬಂದ್ಬಿಟ್ಟ ಅಂತಂದ್ರೆ ಜಗತ್ತಿನಲ್ಲಿರುವ ಅತಿ ಮುಖ್ಯವಾದಂತಹ ಅದ್ಭುತವಾದಂತಹ ಪ್ರಾಣಿ ಸಂಕುಲ ಏನಿದೆಯೋ ಅದು ಎಲ್ಲರ ದರ್ಶನ ಇವನಿಗೆ ಆಗಿಬಿಡುತ್ತೆ. ಹಾಗೆ ಇಡೀ ಜಗತ್ತಿನ ಝೂ ಇದ್ದ ಹಾಗೆ ಪರಮಾತ್ಮ ಇದ್ದಾನೆ. ಪರಮಾತ್ಮನ ದೇಹದ ಒಳಗಡೆಯಲ್ಲಿ ಜಗತ್ತಿನ ಅದ್ಭುತವಾದಂತಹ ವಸ್ತುಗಳು ಅಂತ ಯಾವ್ದಿವೆ ಎಲ್ಲವನ್ನ ತಂದಿಟ್ಟಿರ್ತಾರೆ. ಝೂಗಳಲ್ಲಿ ಅವು ಇವು ಕತ್ತೆ, ಕಿರುಬ, ನಾಯಿ, ಬೀದಿ ನಾಯಿ ಇವುಗಳನ್ನ ಇಟ್ಟಿರೋದಿಲ್ಲ. ಅತ್ಯಂತ ಅಪರೂಪವಾದಂತಹ ಪ್ರಾಣಿಗಳು ಅಂತ ಏನಿರುತ್ತೋ ಜಗತ್ತಿನಲ್ಲಿರೋದು ಎಲ್ಲವನ್ನು ತಂದು ಒಂದು ಪ್ರದೇಶದಲ್ಲಿ ಸಾಕಿರ್ತಾರೆ. ಅದರಂತೆ ಪರಮಾತ್ಮ ಇಡೀ ಜಗತ್ತಿನ ಝೂ ಇದ್ದ ಹಾಗೆ. ಇನ್ನು ಬೊಟಾನಿಕಲ್ ಗಾರ್ಡನ್ ಅಂತ ಕರೀತಾರೆ. ಜಗತ್ತಿನಲ್ಲಿರುವಂತಹ ನಾನಾ ವಿಧವಾದಂತಹ ವೃಕ್ಷಗಳೆಲ್ಲವನ್ನು ಕೂಡ ಒಂದು ಕಡೆಯಲ್ಲಿ ಬೆಳೆಸಿರ್ತಾನೆ. ಅಲ್ಲಿಗೆ ಹೋಗಿ ಬಂದ್ಬಿಟ್ರು ಅಂತಂದ್ ಹೇಳಿದ್ರೆ ಜಗತ್ತಿನಲ್ಲಿರುವ ಎಲ್ಲ ಅಪರೂಪದ ಸಸ್ಯಗಳನ್ನ ಮರಗಳನ್ನ ನೋಡಬಹುದು. ಆಯಾಯ ದೇಶಗಳಿಗೆ ಹೋಗಿ ಅದನ್ನ ನೋಡ್ಲಿಕ್ಕೆ ನಮಗೆ ಆಗದೇ ಇರಬಹುದು. ಆದ್ರೆ ಈ ಸಸ್ಯ ತೋಟಗಳಿಗೆ ಹೋಗಿಬಿಟ್ರೆ ಎಲ್ಲ ವೃಕ್ಷಗಳ ದಿಗ್ದರ್ಶನವಾಗಿ ಬಿಡುತ್ತೆ. ಅದರಂತೆ ನೀನು ಇಡೀ ಜಗತ್ತಿನ ಝೂ ಇದ್ದ ಹಾಗೆ, ಬೊಟಾನಿಕಲ್ ಗಾರ್ಡನ್ ಇದ್ದ ಹಾಗೆ, ಸಸ್ಯ ತೋಟ ಬಿದ್ದ ಹಾಗೆ ಪರಮಾತ್ಮ ನೀನಿದ್ದಿ. ನಿನ್ನನ್ನು ನೋಡಿಬಿಟ್ರೆ ಜಗತ್ತಿನಲ್ಲಿ ಅದ್ಭುತವಾದ ಯಾವ ವಸ್ತುಗಳು ನೋಡ್ಲಿಕ್ಕೆ ಉಳಿಯತ್ತೆ. ಹಾಗಾಗಿ ಪರಮಾತ್ಮ ನಿನ್ನ ದರ್ಶನವಾಗಿದೆ. ನೋಡದೆ ಉಳಿಯದೇ ಇರುವಂತಹ ಯಾವ ವಸ್ತುಗಳು ನಿನ್ನನ್ನು ನೋಡಿದ ಮೇಲೆ ಉಳಿಯೋದಿಲ್ಲ. ಅದ್ಭುತಾನೀಹ ಯಾವಂತೆ ಭೂಮೌ ವಿಯತಿ ವಾಜಲೆ ತ್ವಯಿ ವಿಶ್ವಾತ್ಮಕೆ ತಾನಿ ಕಿಮ್ಮೆ ದೃಷ್ಟಂ ವಿಪಶ್ಯತಃ. ನಿನ್ನನ್ನು ನೋಡಿ ಆದ್ಮೇಲೆ ಜಗತ್ತಿನಲ್ಲಿ ನೋಡದೇ ಇರುವಂತಹ ವಸ್ತುಗಳು ಯಾವ್ದಿದೆ ಕೃಷ್ಣ? ನಿನ್ನ ಅದ್ಭುತವಾದ ರೂಪವನ್ನು ನೋಡಿ ಕೌರವರು ಕೂಡ ತಬ್ಬಿಬ್ಬಾಗಿ ಹೋಗಿ ಏನಪ್ಪಾ ಇದು ಅದ್ಭುತವಾದಂತಹ ರೂಪ ಕೃಷ್ಣನದ್ದು ಅಂತ ಆಶ್ಚರ್ಯಚಕಿತರಾಗಿದ್ದಾರೆ. ನೆಲ, ಜಲ, ಆಕಾಶದಲ್ಲಿರುವಂತಹ ಯಾವ್ಯಾವ ಅದ್ಭುತವಾದ ವಸ್ತುಗಳಿವೆಯೋ ಅದೆಲ್ಲವೂ ಕೂಡ ನಿನ್ನ ಶರೀರದ ಒಳಗಡೆಯಲ್ಲಿರೋದನ್ನ ನಾನ್ ನೀರಿನ ಒಳಗಡೆಯಲ್ಲಿ ಮುಳುಗಿದಾಗ ಕಂಡಿದ್ದೇನೆ. ಮತ್ತೆ ವಾಪಸ್ ಆ ರೂಪವು ಮರೆಯಾದಾಗ ತಲೆ ಎತ್ತು ನೋಡ್ತಾ ಇದ್ದೇನೆ, ಅದೇ ರೂಪ ಈ ರಥದಲ್ಲಿ ಬಂದು ಕೂತಿದೆ. ಮತ್ತೆ ಬಗ್ಗೆ ನೋಡ್ತಾ ಇದ್ದೇನೆ, ಅಲ್ಲ ಕೃಷ್ಣ ಇಲ್ಲಿ ರಥದಲ್ಲಿದ್ದಾನೆ, ಹಾಗಾದ್ರೆ ನಾನು ನೀರಿನಲ್ಲಿ ನೋಡಿದ್ದೇನಾದ್ರೂ ಹಂಗೆ ನನ್ನ ಭ್ರಮೆ ಇರಬಹುದು ಅಂತ ಮತ್ತೆ ಮುಳುಗಿ ನೋಡಿದರೆ ಮತ್ತೆ ಅದೇ ಅದ್ಭುತವಾದಂತಹ ರೂಪ ಕಾಣಿಸ್ತಾ ಇದೆ. ಅಂದ್ಮೇಲೆ ನಾನು ಇಡೀ ಜಗತ್ತಿನ ಅದ್ಭುತವಾದ ವಸ್ತುಗಳೆಲ್ಲವನ್ನು ನೋಡಿದ ಹಾಗಾಯ್ತು. ಯಾಕೆ? ನಿನ್ನ ದರ್ಶನವಾಯ್ತಪ್ಪ ಕೃಷ್ಣ ನನಗೆ. ನಾನ್ ನೋಡದೇ ಇರುವಂತಹ ವಸ್ತುಗಳು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಬಹಳ ಸಂತೋಷದಿಂದ ಅಕ್ರೂರ ಹೇಳ್ತಾ ಇದ್ದಾನೆ. ಯತ್ರಾದ್ಭುತಾನಿ ಸರ್ವಾಣಿ ಭೂಮೌ ವಿಯತಿ ವಾಜಲೆ ತಂತ್ವಾ ಅನುಪಶ್ಯತೋ ಬ್ರಹ್ಮನ್ ಕಿಮ್ಮೆ ಅದೃಷ್ಟಮಿಹ ಅದ್ಭುತಂ. ನೆಲ, ಜಲ, ಆಕಾಶದಲ್ಲಿ ಇರುವಂತಹ ಯಾವ ಅದ್ಭುತಗಳಿವೆಯೋ ಅದೆಲ್ಲವೂ ಕೂಡ ನಿನ್ನೊಬ್ಬನಲ್ಲಿ ಆಶ್ರಯಿಸಿಕೊಂಡು ಸೇರಿಕೊಂಡಿವೆ. ಅಂತಹ ನಿನ್ನನ್ನ ರಥದಲ್ಲಿ ನಾನು ನೋಡ್ತಾ ಇದ್ದೇನೆ. ಮತ್ತೆ ಈ ರಥದ ನೀರಿನ ಒಳಗಡೆ ನೋಡಿದೆ, ಮತ್ತೆ ರಥವನ್ನು ನೋಡಿದಾಗ ಮತ್ತೆ ರಥದಲ್ಲೂ ಕೂಡ ಅದೇ ರೀತಿಯಾದಂತಹ ರೂಪ ನನಗೆ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ನಿನ್ನ ಆ ಅದ್ಭುತ ರೂಪವನ್ನು ನೋಡಿದ ಮೇಲೆ ನಾನು ನೋಡದೇ ಇರುವಂತಹ ಅದ್ಭುತವಾದ ವಸ್ತುಗಳು ಜಗತ್ತಿನಲ್ಲಿ ಯಾವ್ದಿದೆ? ಯಾವುದೂ ಇಲ್ಲ ಅಂತ
ಈ ರೀತಿಯಾಗಿ ಅಕ್ರೂರ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣನಕ್ಕ ಪರಮಾತ್ಮ ಅದ್ಭುತವಾದ ದೇವತೆ, ಪರದೇವತೆ ಅಂತ ಮತ್ತೆ ದೃಢವಾದ ಭಕ್ತಿಯನ್ನ ಅಕ್ರೂರ ಕೃಷ್ಣನಲ್ಲಿ ಮಾಡ್ತಾ ಇದ್ದಾನೆ. ಕೃಷ್ಣನನ್ನ ಕರೆದುಕೊಂಡು ಬೆಳಗಿನ ಜಾವದಲ್ಲಿ ಅಕ್ರೂರ ಹೊರಟವನು ಮಧ್ಯಾಹ್ನದ ಹೊತ್ತಿಗೆ ಆ ರಥವನ್ನ ಕರೆದುಕೊಂಡು ಮಥುರಾ ಪಟ್ಟಣವನ್ನ ರಾಮಕೃಷ್ಣನನ್ನ ಸೇರಿಸಬೇಕು ಅಂತ ಮಥುರಾ ಪಟ್ಟಣವನ್ನ ಸೇರ್ತಾ ಇದ್ದಾನೆ. ಇತ್ಯುಕ್ತ್ವಾ ಚೋದಯಾಮಾಸ ಸ್ಯಂದನಂ ಗಾಂಧಿನಿ ಸುತಃ ಮಥುರಾಂ ಅನಯದ್ರಾಮಂ ಕೃಷ್ಣಂ ಚೈವ ದಿನಾತ್ಯಯೇ. ದಿನ ಕಳೀತಾ ಇದೆ, ಹಗಲು ಕಳೆದು ಇನ್ನೇನು ಮಧ್ಯಾಹ್ನದ ಕಾಲ ಪ್ರಾರಂಭವಾಗುವ ಸಂದರ್ಭದಲ್ಲಿ ಪ್ರಾತಃ ಸಂಗವ ಮಧ್ಯಾಹ್ನ ಅಪರಾಹ್ನ ಸಾಯಾಹ್ನ ಭೇದಾತ್ ಅಂತ ಇಡೀ ದಿನವನ್ನ 5 ವಿಭಾಗವಾಗಿ ಬಿಡಿಸ್ತಾರೆ. ಒಟ್ಟಾರೆ ಇಡೀ ದಿನವನ್ನ 12 ಗಂಟೆಗಳಾಗಿ ಮಾಡಿದಾಗ ಅದರಲ್ಲಿ ಬೆಳಗ್ಗೆ 6 ಗಂಟೆಯಿಂದ 8:30ವರೆಗೂ ಪ್ರಾತಃ ಕಾಲವಾದ್ರೆ ಮಧ್ಯಾಹ್ನದ ಸಂಗಮ ಕಾಲ ಅಂತ 8:30ಯಿಂದ 10-11 ಗಂಟೆವರೆಗೂ ಸಂಗಮ ಕಾಲ, 11ರಿಂದ 1:30ವರೆಗೂ ಮಧ್ಯಾಹ್ನ, ಆಮೇಲೆ 1:30ಯಿಂದ 3 ಗಂಟೆವರೆಗೂ ಅಪರಾಹ್ನ, ಆಮೇಲೆ ಸಾಯಂಕಾಲ ಅಂತ ಆ ಇಡೀ ದಿವಸವನ್ನು ವಿಭಾಗ ಮಾಡಿರ್ತಾರೆ. ಅದರಲ್ಲಿ ಅಪರಾಹ್ನ ಕಾಲದಲ್ಲಿ ಅಂದ್ರೆ ಮಧ್ಯಾಹ್ನದ ಕಾಲ ಮೀರಿದೆ, ಆ ನಂತರದಲ್ಲಿ ಕೃಷ್ಣನನ್ನ ಮಥುರಾ ಪಟ್ಟಣಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ರಾಮಕೃಷ್ಣರನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಕೃಷ್ಣ ಬರ್ತಾನೆ ಅಂತ ತಿಳಿದುಕೊಂಡು ಅವರೆಲ್ಲ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಸಂತೋಷ ಪಟ್ಟು ಅವರೆಲ್ಲ ರಾಮ ಕೃಷ್ಣರು ಬರ್ತಾ ಇದ್ದಾರೆ ಅಂತ ಮನೆಗಳಲ್ಲಿ ಕೃಷ್ಣನನ್ನು ನೋಡ್ತಾ ನಿಂತಿದ್ದಾರೆ. ನೋಡ್ತಾ ನಿಂತವರು ಕೃಷ್ಣ ಯಾವಾಗ ಬರ್ತಾನೆ ಅಂತ ಹಗಲಿನಿಂದ ಕೃಷ್ಣನನ್ನ ಕಾಯ್ತಾ ನಿಂತಿದ್ದಾರೆ. ಕೃಷ್ಣ ಬಂದದ್ದನ್ನು ನೋಡಿ ಕೃಷ್ಣನ ಮೇಲೆ ದೃಷ್ಟಿಯನ್ನ ಹಾಯಿಸ್ತಾ ಇದ್ದಾರೆ. ಆ ದೃಷ್ಟಿಯನ್ನ ಹಿಂತಿರುಗಿಸದೇನೆ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ವ್ರಜವಾಸಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಮೊದಲಿಗೇನೆ ಮಥುರಾ ಪಟ್ಟಣವನ್ನ ತಲುಪಿದ್ದಾರೆ. ರಾಮಕೃಷ್ಣನ ರಥವನ್ನ ನೋಡ್ತಾ ನಿಂತಿದ್ದಾರೆ. ಕೃಷ್ಣ ಅಲ್ಲಿ ಬಂದು ಸೇರಿ ನಿಲ್ತಾ ಇದ್ದಾನೆ. ಅಕ್ರೂರನ ಕೈಯನ್ನು ಹಿಡಿದುಕೊಂಡು ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಒಂದೊಂದಾಗಿ ನೀ ಮುಂದಾಗಿ ರಥದವನ್ನು ಕರೆದುಕೊಂಡು ಹೋಗು, ಮನೆಯನ್ನು ಸೇರಿರು, ನಾವು ನಿಧಾನವಾಗಿ ರಾತ್ರಿಯವರೆಗೆ ಇಡೀ ಮಥುರಾ ಪಟ್ಟಣದ ದರ್ಶನವನ್ನ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಕೃಷ್ಣ ಏನ್ ದರ್ಶನ ಮಾಡ್ತಾನೆ ಅಂತ ಅದನ್ನ ಮುಂದೆ ಹೇಳೋರಿದ್ದಾರೆ. ಒಂದು 5 ನಿಮಿಷ ಬಿಟ್ಟು ಮತ್ತೆ ಪಾಠಕ್ಕೆ ಸೇರ್ತೇನೆ. ಒಂದು 5 ನಿಮಿಷ ಈ ವಿಶ್ರಾಂತಿಯನ್ನು ತಗೊಂಡಿರಿ. ಒಂದು 5 ನಿಮಿಷ ಸೇರ್ತೇನೆ. ಈಗ ಮಥುರಾ ಪಟ್ಟಣಕ್ಕೆ ರಾಮಕೃಷ್ಣರಿಬ್ಬರೂ ಕೂಡ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆ ಪ್ರವೇಶವನ್ನು ಮಾಡೋ ಸಂದರ್ಭದಲ್ಲಿ ಮಥುರಾ ಪಟ್ಟಣ ಪ್ರವೇಶ ಮಾಡಿದಾಗ ಮಗ ಮನೆ ಕಳಿಸಿಲ್ಲ. ಆ ಪ್ರವೇಶವನ್ನ ಮಾಡಿದ ತಕ್ಷಣದಲ್ಲಿ ಅಕ್ರೂರನನ್ನ, ನಿನ್ನ ಕೆಲಸ ಇದ್ದಿದ್ದಿಷ್ಟೇ. ಏನು ನಿನ್ನ ಕೆಲಸ ಅಂತಂದ್ರೆ ಮಥುರಾ ಪಟ್ಟಣದವರೆಗೂ ಕರೆದುಕೊಂಡು ನಮ್ಮನ್ನು ಬಿಡೋದು. ಆ ಕೆಲಸವನ್ನ ಈಗಾಗ್ಲೇ ಮಾಡಿದ್ದೀರಿ. ಈಗ ಯಥೇಚ್ಛವಾಗಿ ನೀನು ಹೊರಡಬಹುದು. ನಾವು ನಿಧಾನವಾಗಿ ಈಗ ಹೊಸ ಊರಿಗೆ ಬಂದಿದ್ದೇವೆ, ಒಳ್ಳೆ ಪಟ್ಟಣಕ್ಕೂ ಕೂಡ ನಾವು ಬಂದಿದ್ದೇವೆ. ಇಲ್ಲಿಯವರೆಗೂ ಈ ಪಟ್ಟಣವನ್ನ ನಾವು ನೋಡಿಲ್ಲ. ಈ ಪಟ್ಟಣವನ್ನ ನೋಡಿದ ಮೇಲೆ ಇಡೀ ಪಟ್ಟಣವನ್ನ ಒಮ್ಮೆ ತಿರುಗಾಡಿಕೊಂಡು ಆ ಪಟ್ಟಣದ ಅತಿ ಮುಖ್ಯವಾದಂತಹ ನಗರಗಳು, ಪೇಟೆ, ಈ ಎಲ್ಲ ಭಾಗಗಳಿಗೆ ಹೋಗಿ ಬಂದ್ರಾಯ್ತು ಅಂತ ನಮ್ಮ ಮನಸ್ಸು ಕಾಯ್ತಾ ಇದೆ. ಹಾಗಾಗಿ ಆ ಪಟ್ಟಣಕ್ಕೆ, ನಗರಗಳಿಗೆ, ಆ ಚಿಕ್ಕ ಚಿಕ್ಕ ಪ್ರದೇಶಗಳಿಗೆ, ಇದೆಲ್ಲದಕ್ಕೂ ಕೂಡ ಹೋಗಿ ಬರ್ಬೇಕು ಅಂತ ನಮ್ಮ ಮನಸ್ಸು ಹಾತೊರಿತಾ ಇದೆ. ಹಾಗಾಗಿ ನೀನು ಮನೆಗೆ ಹೋಗು. ತಾನ್ ಸಮೇತ್ಯಾಹ ಭಗವಾನ್ ಅಕ್ರೂರಂ ಜಗದೀಶ್ವರ ಗೃಹೀತ್ವಾ ಪಾಣಿನಾ ಪಾಣಿಂ ಪ್ರಶ್ರಿತಂ ಪ್ರಹಸನ್ನಿವ. ಇಷ್ಟರವರೆಗೆ ಕೃಷ್ಣ ಅವರ ಬಳಿಯಲ್ಲಿ ಬಂದು ಸೇರಿದ್ದಾನೆ, ಮಥುರಾ ಪಟ್ಟಣಕ್ಕೆ ಬಂದು ಸೇರಿದ್ದಾನೆ. ನಿಲ್ಲಿಸು ಅಂತ ಹೇಳಿದ ರಥವನ್ನ. ಅಕ್ರೂರ ಬಂದು ಆ ರಥವನ್ನ ನಿಲ್ಲಿಸ್ತಾ ಇದ್ದಾನೆ. ನಿಲ್ಲಿಸಿದಾಗ ಕೈ ಬಾಗಿಕೊಂಡು ನಿಂತಿದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ಅಕ್ರೂರನಿಗೆ ಹೇಳ್ತಾ ಇದ್ದಾನೆ, ಅಕ್ರೂರ ಇಲ್ಲಿವರೆಗೂ ತಂದು ಬಿಟ್ಟಿದ್ದಿ, ಬಹಳ ಸಂತೋಷವಾಯಿತು. ನಮಗ ಅನಾಯಾಸವಾದಂತಹ
ಪ್ರಯಾಣ ನಿನ್ನಿಂದ ಆಗಿದೆ. ನಾನ್ ನಿಮಗೆ ಇದಕ್ಕೆ ಧನ್ಯವಾದವನ್ನು ಹೇಳುತ್ತೇನೆ. ಈಗ ಇಲ್ಲಿಗೆ ಬಿಟ್ಬಿಡು. ಭವಾನ್ ಪ್ರವಿಶತಾಂ ಅಗ್ರೆ ಸಹಯಾನ ಪುರೀಂ ಗುರುಹಂ ವಯಂತು ಇಹ ಅವಮುಚ್ಯ ಅಥ ತಾವದ್ ರಕ್ಷ್ಯಾಮಹೇ ಪುರೀಂ. ನಾವಿಲ್ಲೇ ಗಾಡಿಗಳನ್ನ ಬಿಚ್ಚಿ, ನಾವು ಅನೇಕ ಗಾಡಿಗಳನ್ನ ತಂದಿದ್ದೇವಲ್ಲ, ಚಕ್ಕಡಿಗಳನ್ನ ಕಟ್ಟಿಕೊಂಡು ಆ ಚಕ್ಕಡಿಗಳ ಮುಖಾಂತರವಾಗಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೇವೆ. ಅವುಗಳನ್ನು ಬಿಚ್ಚಿ ಅವುಗಳ ಜೊತೆಯಲ್ಲಿ ಸೇರಿಕೊಂಡು ಇಡೀ ನಗರವನ್ನ ಸಂದರ್ಶನ ಮಾಡಿದ್ದೇವೆ. ಹೊಸದಾಗಿ ಈ ನಗರಕ್ಕೆ ಬಂದಿದ್ದೇವೆ. ನಿನ್ನ ಪಾಡಿಗೆ ನಗರವನ್ನು ಪ್ರವೇಶ ಮಾಡು, ಕಂಸನಿಗೆ ಹೇಳು ಕೃಷ್ಣ ಬಂದಿದ್ದಾನೆ ಅಂತ. ನಿನ್ನ ಕೆಲಸ ಮುಗೀತು. ನಾವು ಮತ್ತೆ ಮಥುರಾ ಪಟ್ಟಣವನ್ನ ಆ ನಂತರದಲ್ಲಿ ಪ್ರವೇಶ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಅಕ್ರೂರನಿಗೆ ಈಗ ಗೋಪಿಕೆಯರಿಗಾದಂತಹ ಸಂಕಟ ಏನು ಅಂತ ಗೊತ್ತಾಗ್ತಾ ಇದೆ. ಕೃಷ್ಣ, ಇಲ್ಲಿಯವರೆಗೂ ನಾನು ಬಂದಿದ್ದೇನೆ, ನಿನ್ನ ಜೊತೆಯಲ್ಲಿ ಬಂದಿದ್ದೇನೆ. ಈಗ ಈ ಮನೆಯನ್ನ ಬಿಟ್ಟು, ನಿನ್ನನ್ನು ಬಿಟ್ಟು ನಾನು ನನ್ನ ಮನೆಯನ್ನಾಗ್ಲಿ ಮಥುರಾ ಪಟ್ಟಣವನ್ನಾಗ್ಲಿ ಪ್ರವೇಶ ಮಾಡೋದಿಲ್ಲ. ನಿನ್ನನ್ನು ಬಿಟ್ಬಿಡು ಅಂತ ಹೇಳ್ತಾ ಇದ್ದೀಯಲ್ಲ, ಇದು ಹೇಗೆ ತಾನೇ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಈಗ ಅಕ್ರೂರ ಹೇಗೆ ಬಂದಿದ್ದಾನೆ ಅಂತಂದು ಹೇಳಿದ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ ಹಾಗಿದ್ದಾನೆ ಅಕ್ರೂರ. ದೇವಸ್ಥಾನ ಯಾವುದು ಅಂತಂದ್ರೆ ನಂದ ಗೋಕುಲ ಇದೆಯಲ್ಲ, ಅದೇ ದೇವಸ್ಥಾನ. ಆ ನಂದ ಗೋಕುಲವೆಂಬಂತಹ ದೇವಸ್ಥಾನಕ್ಕೆ ಅಕ್ರೂರ ಹೋಗಿ ಬರ್ತಾ ಇದ್ದಾನೆ. ಬರುವಾಗ ತನ್ನ ದೇಹವೆಂಬಂತಹ ರಥದಲ್ಲಿ ಕೃಷ್ಣನನ್ನ ತೊಟ್ಟುಕೊಂಡಿದ್ದಾನೆ. ಆ ಕೃಷ್ಣನೆಂಬಂತಹ ರಥವನ್ನ ತನ್ನ ಜೊತೆಯಲ್ಲಿ, ತನ್ನ ದೇಹವೆಂಬಂತಹ ರಥದಲ್ಲಿ ಕೃಷ್ಣನನ್ನು ಕೂಡಿಸಿಕೊಂಡು ಬರ್ತಾ ಇದ್ದಾನೆ. ನಾವೆಲ್ಲ ಮನೆ ಹತ್ರ ಬರೋದ್ರೊಳಗಡೆಯಲ್ಲಿ ಸಂಸಾರದ ಜಂಜಾಟಗಳಿಂದಾಗಿ ಅದು ಎಲ್ಲವನ್ನು ಕೂಡ ಸಂಸಾರದ ಜಂಜಾಟಗಳಿಂದಾಗಿ ಅವ್ರು ಬಹಳ ವ್ಯಥಗೊಂಡು ಬಿಟ್ಟಿದ್ದಾರೆ. ಮತ್ತೆ ಆ ಕೃಷ್ಣನನ್ನ ಅಲ್ಲಿಯೇ ದೇವಸ್ಥಾನದಲ್ಲೇ ಇರೋ ಕೃಷ್ಣ, ನಾವು ನಮ್ಮ ಪಾಡಿಗೆ ನಮ್ಮ ಮನೆಯಲ್ಲಿ ಇರ್ತೇವೆ ಅಂತ ಹೇಳಿಕೊಂಡು ನಾವು ವಾಪಸ್ ಮನೆಗೆ ಪ್ರವೇಶ ಮಾಡಿದ ಹಾಗೆ ಇವರು ಕೂಡ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ. ಕೃಷ್ಣನನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಮನೆಯನ್ನು ಪ್ರವೇಶ ಮಾಡ್ತೇವಲ್ಲ, ಅದರಂತೆ ಇವರಿಬ್ಬರು ಕೂಡ, ಯಾರಿಬ್ರು, ರಾಮಕೃಷ್ಣರಿಬ್ರು ಕೂಡ ಮಥುರಾ ಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ, ನಮ್ಮನ್ ಬಿಟ್ಟು ಹೋಗಯ್ಯ ನೀನ್ ಅಕ್ರೂರ ಅಂತ. ಆಗೋದಿಲ್ಲಪ್ಪ, ನಿನ್ನನ್ನು ಇಲ್ಲಿವರೆಗೂ ರಥದಲ್ಲಿ ಕೂಡಿಸಿಕೊಂಡು ಬಂದು ಇಲ್ಲಿಂದ ವಾಪಸ್ ನಾನು ಹೇಗೆ ಹೋಗ್ಲಿ? ಇಲ್ಲಿಂದ ವಾಪಸ್ ನಾವು ಹೋಗೋದಿಲ್ಲ ನಿನ್ನನ್ನು ಬಿಟ್ಟು. ನಿನ್ನನ್ನು ನನ್ನ ಶರೀರದ ಒಳಗಡೆಯಲ್ಲಿ ಧರಿಸಿಕೊಂಡು ನನ್ನ ರಥದಲ್ಲಿ ಕೂಡಿಸಿಕೊಂಡೇ ಹೋಗ್ತೇನೆ, ನಿನ್ನನ್ನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀನ್ ಇದ್ರೆ ನಾವೆಲ್ಲರೂ ಸನಾಥರು, ನೀನ್ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಅನಾಥರಾಗಿ ಹೋಗ್ತೇವೆ. ಪ್ರೀತಿ ಪಾತ್ರನಾದಂತಹ ಪರಮಾತ್ಮ ನೀನು ಬಂದಿ ಅಂತಂದ್ರೆ ನೀನು ಒಬ್ಬನೇ ಬರೋದಿಲ್ಲ. ನೋಡು, ಕೃಷ್ಣನನ್ನ ಕರೆದರೆ ಅವರ ಪರಿವಾರದವ್ರು ಎಲ್ಲರೂ ಬಂದ್ರು. ಕೃಷ್ಣನ ಪರಿವಾರದವ್ರು ಯಾರು? ದೇವತೆಗಳು. ಕೃಷ್ಣ, ನೀ ನಮ್ಮ ಮನೆಯ ಒಳಗಡೆಯಲ್ಲಿ ಬರಬೇಕು, ನಮ್ಮ ಗ್ರಾಮದ ಒಳಗಡೆಯಲ್ಲಿ ಬರಬೇಕು. ನೀನು ಬಂದಿ ಅಂತಂದು ಹೇಳಿದ್ರೆ ನಿನ್ನ ಜೊತೆಯಲ್ಲಿ ಗೋಪಾಲಕರು ಬಂದ ಹಾಗೆ ಎಲ್ಲ ದೇವತೆಗಳು ಕೂಡ ಬರ್ತಾರೆ. ಇಲ್ಲಿಯವರೆಗೆ ಬಂದಿದ್ದೀಯಪ್ಪ, ನನ್ನನ್ನು ಬಿಟ್ಟು ಅನಾಥರನ್ನಾಗಿ ಮಾಡಿ ನೀನು ಒಬ್ಬನೇ ಇಲ್ಲಿ ಇದ್ದೀಯ ಅಂತಾದ್ರೆ ನಾನು ಊರನ್ನ ಪ್ರವೇಶ ಹೇಗ್ ಮಾಡ್ಲಿ? ನಾವು ಮನೆಯನ್ನ ಪ್ರವೇಶ ಮಾಡುವಾಗ ನಮ್ಮ ಮನೆಯ ಒಳಗಡೆ ಕೃಷ್ಣ ಬರಬೇಕು, ನಮ್ಮ ಮನಸ್ಸಿನ ಒಳಗಡೆಯಲ್ಲಿ ಕೃಷ್ಣ ಬರಬೇಕು. ನಮ್ಮ ಮನಸ್ಸಿನ ಒಳಗಡೆಯಲ್ಲಿ ಕೃಷ್ಣ ಪ್ರವೇಶ ಮಾಡಿದ ಅಂತಾದರೆ ಅವಾಗ ನಮ್ಮ ಮನಸ್ಸು ಮನೆ ಎರಡೂ ಕೂಡ ದೇವತೆಗಳ ಆಲಯವಾಗತ್ತೆ, ದೇವಾಲಯವಾಗತ್ತೆ. ಅದಕ್ಕೆ ಅಕ್ರೂರ ಹೇಳ್ತಾ ಇದ್ದಾನೆ, ನನ್ನನ್ನ ಸನಾಥರನ್ನಾಗಿ ಮಾಡು, ನಮ್ಮನ್ನು ಬಿಟ್ಟು ನೀನು ಒಬ್ಬನೇ ಹೋಗಿ ಬಿಡ್ಬೇಡ ಅಪ್ಪ. ಬಲರಾಮ ಬಂಧುಗಳು ಎಲ್ಲರೂ ಇಲ್ಲೇ ಇದ್ದಾರೆ, ನಾನು ಕರೆದುಕೊಂಡು ಹೋಗ್ತೇನೆ, ಬಾ ಮಥುರಾ ಪಟ್ಟಣಕ್ಕೆ ಬಾ ಅಂತ ಕೇಳ್ತಾ ಇದ್ದಾನೆ. ನಾನು ಕೃಷ್ಣನ ಜೊತೆಯಲ್ಲಿ ಒಂದು ದಿವಸವೂ ಆಗಿಲ್ಲ. ನಿನ್ನೆ ಸಾಯಂಕಾಲ ನಾನು ನಂದಗೋಕುಲಕ್ಕೆ ಹೋದವನು, ಇವತ್ತು ಬೆಳಗ್ಗೆ ಕೃಷ್ಣನನ್ನ ಕರೆದುಕೊಂಡು ಮಥುರಾ ಪಟ್ಟಣಕ್ಕೆ ಬರ್ತಾ ಇದ್ದೇನೆ. ಕೃಷ್ಣನ ಜೊತೆಯಲ್ಲಿ ನನಗೆ ಪ್ರಾಯಶಃ ಎಷ್ಟು ದಿವಸಗಳ ಸಂಬಂಧ ಇದೆ? ಒಂದು ದಿವಸವೂ ಇಲ್ಲ. ಆ ಕೃಷ್ಣನನ್ನ ಬಿಟ್ಟಿರ್ಲಿಕ್ಕೆ ಅಕ್ರೂರನಿಗೆ ಆಗ್ತಾ ಇಲ್ಲ ಅಂತಾದಾಗ, ಇನ್ನ 10 ವರ್ಷಗಳ ಕಾಲ ಕೃಷ್ಣನ ಸಂಗಡದಲ್ಲಿಯೇ ಇದ್ದಂತಹ ಗೋಪಿಕೆಯರಿಗೆ ಹಿಂದಿನ ದಿವಸ ರಾತ್ರಿಯಲ್ಲಿ ಏನು ಆ ವ್ಯಥೆಗಳಾಗಿದೆಯೋ ಅದು ಯಾವುದೋ ಅತಿಶಯ ಅಂತ ಕರೆಸೋದಿಲ್ಲ. ಅಕ್ರೂರನಿಗೆ ಅನಿಸ್ತಾ ಇದೆ, ಅಯ್ಯೋ ಎಂಥ ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟಿದ್ದೇನೆ. ಅಕ್ರೂರ ಹೇಳ್ತಾ ಇದ್ದಾನೆ, ಕೃಷ್ಣ, ನಾವೆಲ್ಲ ಗೃಹಸ್ಥರಾದಂತಹ ನಮ್ಮ ಮನೆಗೆ ನಿನ್ನಂತಹ
ದೇವತೆಗಳು ಬರಬೇಕು. ಆವಾಗ ನಮ್ಮ ಮನೆ ಮನಸ್ಸು ಎಲ್ಲವೂ ಕೂಡ ಪವಿತ್ರವಾಗತ್ತೆ. ನಿನ್ನ ಪಾದಗಳನ್ನು ನಾವು ಮನೆಯಲ್ಲಿ ತೊಳೆದ್ವಿ ಅಂತಾದ್ರೆ ನಮ್ಮ ಮನೆಯಲ್ಲಿ ಬಂದಂತಹ ಯಾವ್ಯಾವ ಪಿತೃಗಳು ಅಂತಿದ್ದಾರೋ, ಮನೆ ದೇವತೆಗಳು ಅಂತ ಯಾರಿದ್ದಾರೋ, ಮನೆಯಲ್ಲಿ ನಡೆಸುವಂತಹ ಅಗ್ನಿಗಳ ಕಾರ್ಯ ಏನಿದೆಯೋ, ದೇವತಾ ಕಾರ್ಯ ಏನಿದೆಯೋ ಎಲ್ಲವೂ ಕೂಡ ಪೂರ್ಣವಾಗತ್ತೆ. ದೇವತೆಗಳು ತೃಪ್ತರಾಗ್ತಾರೆ, ಪಿತೃಗಳು ತೃಪ್ತರಾಗ್ತಾರೆ, ಎಲ್ಲರೂ ಕೂಡ ತೃಪ್ತಿಯನ್ನು ಹೊಂದುತ್ತಾರೆ. ನೀನು ಪ್ರಸನ್ನನಾದಿ ಅಂತಂದ್ರೆ ದೇವತೆಗಳು, ಅಗ್ನಿ, ಪಿತೃಗಳು ಎಲ್ಲರೂ ತೃಪ್ತರಾಗ್ತಾರೆ. ಅವರು ತೃಪ್ತರಾದ್ರು ಅಂದ್ರೆ ನಮ್ಮ ವಂಶಕ್ಕೆ ಅಭಿವೃದ್ಧಿ ಬರುತ್ತೆ, ಕೀರ್ತಿ ಬರುತ್ತೆ. ನಮ್ಮ ಮನೆಯಲ್ಲಿ ನಾವು ಅನಂತ ದಿವಸಗಳ ಕಾಲ, ನಾವು ಅನಂತ ದಿನಗಳ ಕಾಲ, ವರ್ಷಗಳ ಕಾಲ ಅಕ್ರೂರನ ಮನೆಗೆ ಕೃಷ್ಣ ಬಂದಿದ್ದ ಅಂತ ಅದರ ಬಗ್ಗೆ ಹೇಳ್ತಾ ಹೇಳ್ತಾ ನಾವು ನಮ್ಮ ಜೀವನವನ್ನ ನಡೆಸಬಹುದು. ನಮ್ಮ ತಲೆತಲಾಂತರದವರೆಗೂ ಕೂಡ ನಮ್ಮ ಮನೆಯಲ್ಲಿ ಐಶ್ವರ್ಯ ಅಭಿವೃದ್ಧಿಗಳೆಲ್ಲ ಆಗತ್ತೆ. ದಯಮಾಡಿ ನಮ್ಮ ಮನೆಗೆ ಬಾ, ನಿನ್ನ ಪಾದದ ಧೂಳು ನಮ್ಮ ಮನೆಯಲ್ಲಿ ಬೀಳ್ಲಿ ಅಂತ ಹೇಳ್ತಾ ಇದ್ದಾನೆ. ಆಗಚ್ಚ ಯಾಮ ನಾಹಂ ಭವದ್ಭ್ಯಾಂ ರಹಿತಃ ಪ್ರವೇಕ್ಷ್ಯೆ ಮಧುರಾಂ ಪ್ರಭೋ ತ್ಯಕ್ತುಂ ನಾರ್ಹಸಿ ಮಾಂ ನಾಥ ಭಕ್ತಂತೆ ಭಕ್ತವತ್ಸಲ. ನಾನಿನ್ನ ಆತ್ಮೀಯ ಭಕ್ತನಾಗಿದ್ದೇನೆ, ನನ್ ಬಿಟ್ಟು ನೀವ್ ಹೋಗಪ್ಪ, ನಾ ಇಲ್ಲೇ ಇರ್ತೇನೆ, ಆಮೇಲೆ ಬರ್ತೇನೆ ಅಂತಂದು ಹೇಳಿದ್ರೆ ನಾ ಹೆಂಗ್ ಹೋಗ್ಲಿ? ನಿನ್ನನ್ ಬಿಟ್ಟು ನಾ ಊರಿನ ಒಳಗಡೆಯಲ್ಲಿ ಪ್ರವೇಶ ಮಾಡೋದಿಲ್ಲ ಅಂತ ಅಕ್ರೂರ ಹೇಳ್ತಾ ಇದ್ದಾನೆ. ಪಾಪ ನಿನ್ನೆ ಗೋಪಿಯರು ಕೂಡ ಅದೇ ರೀತಿಯಾಗಿ ಕೃಷ್ಣನನ್ನು ಬಿಟ್ಟು ಹೇಗಿರೋದಪ್ಪ, ನಾವು ಕೃಷ್ಣನನ್ನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತ ವ್ಯಥೆಗೊಳ್ತಾ ಇದ್ರು. ಆಗಚ್ಚ ಯಾಮ ಗೇಹಾನ್ನಹ ಸನಾಥಾನ್ ಕುರು ಅಧೋಕ್ಷಜ ಸಾಗ್ರಜಃ ಸಹ ಗೋಪಾಲೈಹಿ ಸುಹೃದ್ಭಿಶ್ಚ ಸುಹೃತ್ತಮ. ನಮ್ಮ ಮನೆಗೆ ಹೋಗೋಣ ಬಾರಪ್ಪ, ನೀನ್ ಇಲ್ಲದೆ ಹೋದ್ರೆ ನಾವೆಲ್ಲ ಅನಾಥರಾಗ್ತೇವೆ. ನಾವೆಲ್ಲರೂ ಸನಾಥರಾಗ್ಬೇಕು ಅಂದ್ರೆ ಕೃಷ್ಣ ಬರಬೇಕು. ಕೃಷ್ಣ ಬಂದ್ರೆ ಒಂದು ದೊಡ್ಡ ಉಪಯೋಗ ಏನು ಅಂತಂದ್ರೆ, ಬೇರೆ ದೇವತೆಗಳನ್ನ ಕರಿಬೇಕು ಅಂತಿಲ್ಲ. ತಾಯಿ ಹಸು ಬಂತು ಅಂತಂದ್ರೆ ಅದ್ರ ಹಿಂದ್ಗಡೆಯಲ್ಲಿ ಕರುಗಳೆಲ್ಲ ಬಂದು ಬಿಡುವ ಹಾಗೆ ಕೃಷ್ಣ ಬಂದ ಅಂತಾದ್ರೆ ಕರಿಯದೇ ಇದ್ರೂ ಕೂಡ ಎಲ್ಲ ದೇವತೆಗಳು ಕೂಡ ಬಂದ್ಬಿಡ್ತಾರೆ. ನೀ ಮನೆಗ್ ಬಾ, ನೀ ಮನೆಗ್ ಬಂದಿ ಅಂದ್ರೆ ಬಲರಾಮನು ಬರ್ತಾನೆ. ಬಲರಾಮ ಬಂದ ಅಂತಂದ್ ಹೇಳಿದ್ರೆ ನೀನು ಬಂದಿ ಅಂತ ಆದ್ರೆ ಗೋಪಾಲಕರೆಲ್ಲರೂ ಬರ್ತಾರೆ. ಗೋಪಾಲಕರು ಬಂದ್ರು ಅಂತಂದ್ ಹೇಳಿದ್ರೆ ಅವರ ಜೊತೆಯಲ್ಲಿ ಗೋವುಗಳೆಲ್ಲವೂ ಕೂಡ ಬರುತ್ತೆ. ಎಲ್ಲ ಬಂಧುಗಳ ಜೊತೆಯಲ್ಲಿ ನಮ್ಮ ಮನೆಗೆ ಬಾ. ಸಾಗ್ರಜ ಸಹ ಗೋಪಾಲೈಹಿ ಸುಹೃದ್ಭಿಶ್ಚ ಸುಹೃತ್ತಮಃ. ನನ್ನ ಆತ್ಮೀಯ ಮಿತ್ರ ನೀನು ನನ್ನ ಮನೆಯ ಒಳಗಡೆಯಲ್ಲಿ ಪ್ರವೇಶ ಮಾಡು. ಪ್ರವೇಶ ಮಾಡಿದ್ರೆ ಏನಾಗತ್ತೆ? ಮನೆಯೆಲ್ಲ ಪವಿತ್ರವಾಗತ್ತೆ. ಪುನೀಹಿ ಪಾದ ರಜಸ ಗ್ರಹಾನ್ನೋ ಗ್ರಹ ಮೇಧಿನಾಂ ಯಚ್ಚೌಚೇನಾತಿ ತೃಪ್ಯಂತಿ ಪಿತರಃ ಸಾಗ್ನಯಸ್ಸುರಾಹ. ಭಗವಂತ ಬಂದು ಭಗವಂತನ ಪಾದದ ಧೂಳುಗಳು ಮನೆಯಲ್ಲಿ ಬಿತ್ತು ಅಂತಾದ್ರೆ ಪಿತೃಗಳು, ದೇವತೆಗಳು, ಅಗ್ನಿ, ಮನೆಯಲ್ಲಿ ಉಪಯೋಗಿಸುವಂತಹ ಶ್ರೋತಾಗ್ನಿಗಳು, ಹಿಂದಿನ ಕಾಲದಲ್ಲೆಲ್ಲ ಅವರು ನಿತ್ಯಾಗ್ನಿ ಹೋತ್ರಿಗಳಾಗಿದ್ರು. ಆ ಅಗ್ನಿಗಳು, ದೇವತೆಗಳು, ಪಿತೃಗಳು ಎಲ್ಲರೂ ಕೂಡ ತೃಪ್ತರಾಗ್ತಾರೆ. ದೇವತೆಗಳು ಪಿತೃಗಳು ಸಂತೃಪ್ತರಾದ್ರು ಅಂದ್ರೆ, ಪಿತೃಗಳು ಸಂತೃಪ್ತರಾದ್ರು ಅಂದ್ರೆ ಇಡೀ ವಂಶಗಳ ಅನುಬಂಧ ಏನಿದೆಯೋ ವಂಶ ನಿರಂತರವಾಗಿ ಮುಂದುವರಿತಾ ಹೋಗತ್ತೆ. ಯಾವ ವಂಶಕ್ಕೂ ಕೂಡ ವಿಚ್ಛೇದ ಬರೋದಿಲ್ಲ. ಪುತ್ರರಿಲ್ಲ ಅಂತ ಆ ವಂಶ ನಿಂತು ಹೋಗುವಂತಹ ದೊಡ್ಡ ಅಪಾಯ ಬರೋದಿಲ್ಲ. ಹಾಗಾಗಿ ನೀನು ನನ್ನ ಮನೆಗೆ ಬಾ. ಬಲಿ ಚಕ್ರವರ್ತಿ ಹಿಂದೆ ಯಜ್ಞದ ಸಂದರ್ಭದಲ್ಲಿ ನಿನ್ನ 2 ಪಾದಗಳನ್ನ ತೊಳೆದಿದ್ದಾನೆ. ಎಷ್ಟು ಕೀರ್ತಿ ಬಂತು. ಅದು ಆಗಿತ್ತು ಯಾವುದೋ ಯುಗದಲ್ಲಿ. ನಾವು ಈಗಲೂ ಕೂಡ ಕೃಷ್ಣ ಬಂದಿದ್ದಾನೆ, ಬಲಿಯ ಮನೆಗೆ ಕೃಷ್ಣ ಬಂದಿದ್ದ. ಬಲಿ ಚಕ್ರವರ್ತಿ ಕೃಷ್ಣನ ಪಾದಗಳನ್ನು ತೊಳೆದ. ಆ ಬಲಿಗೆ ಇಂದ್ರ ಪದವಿಯನ್ನು ಕೊಟ್ಟ. ಇಂದ್ರ ಪದವಿ ಸಿಗುವವರೆಗೂ ಪಾತಾಳ ಲೋಕದಲ್ಲಿ ಇಟ್ಟು ಅವನಿಗೆ ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ. ಅವನ ಮನೆಯ ದ್ವಾರಪಾಲಕನಾಗಿದ್ದಾನೆ ಅಂತ ನಾವೆಲ್ಲ ಕಥೆಗಳನ್ನು ಹೇಳಿಸ್ಕೊಳ್ತಾ ಇದ್ದೇವೆ. 2 ಪಾದಗಳನ್ನು ತೊಳೆದಿದ್ದಕ್ಕೆ ಅವನಿಗೆ ಅಷ್ಟು ಫಲ ಇದೆ ಅಂತ ನಾವು ಕೇಳಿ ತಿಳಿದಾದ್ಮೇಲೆ ಇಲ್ಲಿಯವರೆಗೆ ಮಥುರಾ ಪಟ್ಟಣದವರೆಗೂ ನೀನು ಬಂದಿದ್ದೀಯಾ, ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನು ಹೇಗ್ ಬಿಡ್ಲಿ? ಬಾ ನಮ್ಮ ಮನೆಗೆ ಅಂತ ಹೇಳ್ತಾ ಇದ್ದ. ಅವನಿಜ್ಯಾಂಘ್ರಿ ಯುಗಲಂ ಆಸೀತ್ ಶ್ಲಾಘ್ಯೋ ಬಲಿರ್ಮಖೆ ಐಶ್ವರ್ಯ ಮತುಲಂ ಲೇಭೆ ಗತಿಂ ಚೈಕಾಂತಿಕಾಂತುಯ. ಏಕಾಂತ ಭಕ್ತರಿಗೆ ಸಿಗುವಂತಹ ಕೃಷ್ಣನ ಅನುಗ್ರಹ ದೊಡ್ಡದಿದೆ. ಆ ಅನುಗ್ರಹವನ್ನು ಮಾಡು ಅಂತ ಅಕ್ರೂರ ಕೇಳ್ತಾ ಇದ್ದಾನೆ. ಇನ್ನೂ ಕೇಳ್ತಾನೆ. ಕೃಷ್ಣ ಅವನಿಗೆ ಏನು ಮರುತ್ತರವನ್ನು ಕೊಡ್ತಾನೆ ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ನಮ್ಮ ಕಥೆಯ ಮುಖಾಂತರವಾಗಿ ನಮ್ಮ ಮನೆಗೆ ಬಂದಂತಹ ಕೃಷ್ಣ ಮನೆಯಲ್ಲಿ ನಿಲ್ಲಿ, ಮನಸ್ಸಿನಲ್ಲಿ ನೆಲೆಸ್ಲಿ ಅಂತ ಆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ಪಾಠವನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.